ಹಳೆ ಹುಬ್ಬಳ್ಳಿ ಗಲಭೆ ಕೇಸ್ ವಾಪಸಾತಿ ಪ್ರಕರಣ ಸರ್ಕಾರದ ವಿರುದ್ಧ ತೊಡೆ ತಟ್ಟಿದ ಯುವ ವಕೀಲರ ತಂಡ ಕೇಸ್ ವಾಪಸನ್ನ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಕೆ ಈ ಕುರಿತು ಕಾರಣ ಕೇಳಿ ಸರ್ಕಾರಕ್ಕೆ ನೋಟಿಸ್ ಕೊಡಲಾಗಿದೆ. ಹೈಕೋರ್ಟ್ ಈ ಒಂದು ನೋಟಿಸ್ ಅನ್ನು ಕೊಟ್ಟಿದೆ. ಗಿರೀಶ್ ಭಾರದ್ವಾಜ್ ಮತ್ತು ಶ್ರೀಧರ್ ಎಂಬುವರಿಂದ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಬೆಂಗಳೂರು ಹೈಕೋರ್ಟ್ನಲ್ಲಿ ಮಾರ್ಚ್ 17ರಂದು ವಿಚಾರಣೆ ನಡೆಯಲಿದೆ. ಸರ್ಕಾರಕ್ಕೆ ಸವಾಲ್ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಹಳೆ ಹುಬ್ಬಳ್ಳಿ ಗಲಭೆ ಕೇಸನ್ನ ವಾಪಸಾತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಸರ್ಕಾರದ ವಿರುದ್ಧ ತೊಡೆ ತಟ್ಟಿದ್ದಾರೆ ಯುವ ವಕೀಲರ ತಂಡ. ಕೇಸ್ ವಾಪಸ್ಸನ್ನ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಯಾಕೆ ವಾಪಸ್ ತೆಗೆದುಕೊಂಡ್ರು, ರೀಸನ್ ಏನು, ಇದಕ್ಕೆಲ್ಲದಕ್ಕೂ ಕಾರಣ ಬೇಕು ಅಂತ ಕಾರಣವನ್ನ ಕೇಳಿ ಸರ್ಕಾರಕ್ಕೆ ಇದೀಗ ಹೈಕೋರ್ಟೇ ನೋಟಿಸನ್ನು ಕೊಟ್ಟಿದೆ. ಈ ಮುಖಾಂತರವಾಗಿ ಸ್ವಲ್ಪ ಮಟ್ಟಿಗೆ ಗೆಲುವು ಈ ಯುವ ತಂಡಕ್ಕಾಗಿದೆ. ಸರ್ಕಾರದ ವಿರುದ್ಧ ಸರ್ಕಾರದ ನಡೆಯನ್ನು ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದು. ಗಿರೀಶ್ ಭಾರದ್ವಾಜ್ ಮತ್ತು ಶ್ರೀಧರ್ ಎಂಬುವರಿಂದ ಈ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಬೆಂಗಳೂರು ಹೈಕೋರ್ಟ್ನಲ್ಲಿ ಮಾರ್ಚ್ 17ಕ್ಕೆ ವಿಚಾರಣೆಗೆ ಬರುತ್ತೆ. ಮಾರ್ಚ್ 17ರಂದು ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಸರ್ಕಾರ ಇದಕ್ಕೆ ಯಾವ ಥರದ ಸಬೂಬು ನೀಡುತ್ತೆ, ಏನು ಮನವರಿಕೆ ಮಾಡಿಕೊಡುತ್ತೆ, ಸರ್ಕಾರದ ಆ್ಯಂಗಲ್ನಲ್ಲಿ ಏನು ತಿಳಿಸಲಾಗತ್ತೆ, ಪ್ರಶ್ನೆ ಇದೆ, ಕುತೂಹಲ ಆಗಿದೆ. 17ರವರೆಗೂ ಕಾಯಬೇಕಿದೆ. ಇವಾಗ ಒಂದಷ್ಟು ಡೀಟೇಲ್ಸ್ ಅನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಒಂದು ಚಿಟ್ ಚಾಟ್ ನಡೆಸಿದ್ದಾರೆ, ನೋಡೋಣ ಬನ್ನಿ. ಹಳೆ ಹುಬ್ಬಳ್ಳಿ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ಸರ್ಕಾರದ ವಿರುದ್ಧ ಯುವ ವಕೀಲರ ತಂಡ, ಹುಬ್ಬಳ್ಳಿ ಮತ್ತು ಬೆಂಗಳೂರಿನ ಯುವ ವಕೀಲರ ತಂಡ ಇವತ್ತು ಸಿಡಿದೆದ್ದಿದೆ. ಹಿರಿಯ ವಕೀಲರಂತಹ ಸಂಜೀವ್ ಬಡಸ್ಕರ್ ಇದ್ದಾರೆ, ನಾನು ಅವರನ್ನೇ ಮಾತನಾಡಿಸ್ತೀನಿ. ಸರ್, ಏನು ಸರ್ ಇದು ಕೇಸ್ ಏನಾಗಿತ್ತು ಸರ್ ಅವಾಗ, ಈಗ ತಾವು ಏನು ಮಾಡಿದಿರಿ? ಏಪ್ರಿಲ್ 16, 2022ರಂದು ಹಳೆ ಹುಬ್ಬಳ್ಳಿ ಏನು ಪೊಲೀಸ್ ಠಾಣೆಗೆ ಮತಾಂಧ ಶಕ್ತಿ, ಮುಸ್ಲಿಂ ಗುಂಡಾಗಳು, ಮುಸ್ಲಿಂ ಮತಾಂಧರು, ಗುಂಡಾಗಳು, ರೌಡಿ ಶೀಟರ್ಸು ಎಲ್ಲರೂ ಸೇರಿಕೊಂಡು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕ್ತಾರೆ. ಅಲ್ಲೇ ಅಭಿಷೇಕ್ ಹಿರೇಮಠ ಅನ್ನೋರನ್ನ ನಮ್ಮ ವಶಕ್ಕೆ ಕೊಡಿ. ಅಭಿಷೇಕ್ ಹಿರೇಮಠ ಅನ್ನುವಂಥ ವ್ಯಕ್ತಿ ಒಂದು ಏನು ವಿವಾದಿತ ಪೋಸ್ಟನ್ನು ಮಾಡಿರ್ತಾನೆ, ಸ್ಟೇಟಸನ್ನು ಇಟ್ಟಿರ್ತಾರೆ. ಆ ವ್ಯಕ್ತಿಯನ್ನು ನಮ್ಮ ಕಬ್ಜಾ ಕೊಡಿ, ನಮ್ಮ ಸುಪರ್ದಿಗೆ ಕೊಡ್ರಿ, ನಾವು ಅವನ್ನ ಕೊಂದು ಹಾಕ್ತೀವಿ ಅನ್ನುವಂಥ ಹಿನ್ನೆಲೆಯನ್ನು ಡಿಮಾಂಡ್ ಮಾಡಿಕೊಂಡು ಏನೋ ಪೊಲೀಸ್ ಠಾಣೆಗೆ ಏನು ಮುತ್ತಿಗೆ ಹಾಕ್ತಾರೆ. ಆ ಮುತ್ತಿಗೆಯಲ್ಲಿ ಪೊಲೀಸ್ ಠಾಣೆಗೆಯನ್ನು ಪೊಲೀಸರ ಜೀಪ್ಗಳಿಗೆ ಕಲ್ಲು ಹೊಡಿತಾರೆ, ಗ್ಲಾಸ್ ಹೊಡಿತಾರೆ, ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾರೆ, ದೇವಸ್ಥಾನಗಳಿಗೆ ಲೂಟಿ ಮಾಡ್ತಾರೆ, ದೇವಸ್ಥಾನಗಳಿಗೆ ಕಲ್ಲು ತೂರಾಟ ಮಾಡ್ತಾರೆ, ಅಲ್ಲಿರುವಂಥ ಜನರಿಗೆ ಭಯವನ್ನು ಹುಟ್ಟಿಸುವಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತಾರೆ. ಇಂಥ ಪ್ರಕರಣವನ್ನು ಸರ್ಕಾರ ನವೆಂಬರ್ 2024ರಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು, ಅಲ್ಲಿಂದನೇ ಪ್ರಾರಂಭ ಆಯಿತು. ಈ ಮುಸ್ಲಿಮರ ತುಷ್ಟೀಕರಣಕ್ಕಾಗಿ, ಮುಸ್ಲಿಂ ವೋಟ್ ಬ್ಯಾಂಕಿಗೋಸ್ಕರ ಈ ಪ್ರಕರಣವನ್ನು ವಾಪಸ್ ತೆಗಿಬೇಕು ಅನ್ನುವಂಥ ಷಡ್ಯಂತ್ರವನ್ನು ಮಾಡ್ಕೊತ ಒಂದೊಂದೇ ವಿಚಾರಗಳನ್ನು ಮಾಡ್ಕೊತಾ ಸರ್ಕಾರ ಅದನ್ನು ತೆಗಿಲಿಕ್ಕೆ ಪೂರಕ ಸಮಯವನ್ನು ಫಿಕ್ಸ್ ಮಾಡಿಕೊಂಡು ಅಲ್ಲಿ ಮೊದಲನೇದಾಗಿ ಅದರ ಪರವಾಗಿ ಹಿರಿಯ ವಕೀಲರಾದಂಥ ವಿಜಯ್ ಶೀಲ್ವಂತರನ್ನು ಬದಲಾವಣೆ ಮಾಡಿತು. ನಂತರ ಬೆಂಗಳೂರು ಮತ್ತು ಗುಲ್ಬರ್ಗ, ಬೀದರ್ನಲ್ಲಿರುವಂಥ ಏನು ಆರೋಪಿತರು ಜೈಲಿನಲ್ಲಿದ್ದರು ಅವ್ರನ್ನೆಲ್ಲ ಹುಬ್ಬಳ್ಳಿ ಹತ್ತಿರ ಶಿಗ್ಗಾಂವ್ಗೆ ಒಂದಷ್ಟು ಜನರನ್ನು ತೊಗೊಂಬಂದರು, ಧಾರವಾಡಕ್ಕೆ ಒಂದಷ್ಟು ಜನರನ್ನು ತಂದರು, ಸಮೀಪದ ಹಳಿಯಾಳ ಜೈಲಿಗೆ ಒಂದಷ್ಟು ತಂದರು. ಹತ್ತಿರ ತೊಗೊಂಡು ಬಂದು ಅವರ ಸಂಬಂಧಿಕರಿಗೆ ಅವರಿಗೆ ಊಟವನ್ನು ಕೊಡಲು, ಅವರಿಗೆ ಭೇಟಿ ಆಗಲಿಕ್ಕೆ ಅನುಕೂಲ ಮಾಡುವಂಥ ವಾತಾವರಣವನ್ನು ಸರ್ಕಾರ ಸಾವಕಾಶವಾಗಿ ಕಲ್ಪಿಸಿ ಕೊನೆಗೆ ಒಂದು ದಿವಸ ಅವರಿಗೆ ಜಾಮೀನು ಕೊಡಿಸುವಲ್ಲಿ ಯಶಸ್ವಿ ಆಯಿತು. ಸರ್ಕಾರನೇ ನಿಂತು ಜಾಮೀನು ಕೊಡಿಸ್ತು. ನಂತರ ಆ ಕೇಸನ್ನು ಕ್ಯಾಬಿನೆಟ್ ಡಿಸಿಷನ್ ಮಾಡೋದರ ಮುಖಾಂತರ ಸರ್ಕಾರ ವಾಪಸ್ ತೆಗೆದುಕೊಂತು. ಸರ್, ಯಾವಾಗ ತಕರಾರು ಅರ್ಜಿ ಸಲ್ಲಿಸಿರ್ತಾವಂತ? ಈಗ ನಾವು ಸುಮಾರು 1.5 ತಿಂಗಳ ಹಿಂದೆ ತಕರಾರು ಅರ್ಜಿಯನ್ನು ಸಲ್ಲಿಸಿದ್ದೇವೆ. ಅದರ ವಾದ ವಿವಾದ ನಡೆದಿದೆ. ಈಗ ಸರ್, ಮುಂದೆ ಏನು ಹೇಳ್ತೀರಿ ಸರ್? ಸರ್ಕಾರಕ್ಕೆ ಏನು ಹೇಳ್ತೀರಿ? ಈಗೂ ಸಹ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು. ವೋಟ್ ಬ್ಯಾಂಕಿನ ಸಲುವಾಗಿ ಇಂಥ ಗಂಭೀರ ಪ್ರಕರಣಗಳನ್ನ ಯಾವುದೇ ಕಾರಣಕ್ಕೂ ವಾಪಸ್ ತಗೊಳ್ಬಾರ್ದು. ವಾಪಸ್ ತೆಗೆದುಕೊಳ್ಳೋದ್ರಿಂದ ಒಂದು ರೀತಿ ಪರೋಕ್ಷವಾಗಿ ಸರ್ಕಾರನೇ ಈ ಗುಂಡಾಗಳಿಗೆ, ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ ಅಂಥ ಪ್ರಕರಣಗಳಲ್ಲಿ, ಏನು ಗಂಭೀರ ಪ್ರಕರಣಗಳಲ್ಲಿ ವಾಪಸ್ ತೆಗೆದುಕೊಳ್ಳೋದ್ರಿಂದ ಪೊಲೀಸರ ಮನೋಸ್ಥೈರ್ಯನೂ ಸಹ ಕುಗ್ಗುತ್ತೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಸರ್, ತಕರಾರು ಅರ್ಜಿನ ವಿಶೇಷಿತವಾಗಿ ಒಂದು ಯುವ ವಕೀಲರ ತಂಡದಿಂದ ಕೊಟ್ಟಿದ್ದೀರಿ ಸರ್, ಅದ್ರ ವಿಶೇಷತೆ ಏನು ಸರ್? ಯಾಕೆ ಯುವ ವಕೀಲರ ತಂಡನ ಆಯ್ಕೆ ಮಾಡಿಕೊಂಡ್ರಿ? ನಾವು ಮೊದಲಿನಿಂದ ಹಿಂದುತ್ವದ ವಿಚಾರದಲ್ಲಿ ಯಾವುದೇ ತಪ್ಪು ತಡೆಗಳಾದಲ್ಲಿ ನಾವು ವಿರೋಧವನ್ನು ಮಾಡ್ಕೋತಾನೆ ಬಂದಿದ್ದೀವಿ. ಹೀಗಾಗಿ ನಮ್ಮದೇ ಆದಂಥ ಒಂದು ತಂಡವನ್ನು ಕಟ್ಟಿಕೊಂಡು
ನಾವು ಸಾರ್ವಜನಿಕರನ್ನ ಭೇಟಿಯಾಗಿ ಅವರಿಂದ ವಕಾಲತ್ತು ಸಹಿಯನ್ನು ಪಡೆದುಕೊಂಡು ಅವರ ಪರವಾಗಿ ನಾವು ಉಚಿತವಾಗಿ ಕಾನೂನು ಸಮರವನ್ನು ಮಾಡ್ತಾಯಿದ್ದೇವೆ. ಯಾವುದೇ ಕಾರಣಕ್ಕೂ ನಾವು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತೀವಿ. ಯಾವತ್ತೂ ಸಮಾಜದ ಜೊತೆ ನಾವು ಇರ್ತೇವೆ. ಓಕೆ, ಥ್ಯಾಂಕ್ ಯು ಸರ್. ಸರ್ಕಾರ ಈಗಾಗಲೇ ಹಳೆ ಹುಬ್ಬಳ್ಳಿ ಏನು ಪ್ರಕರಣವೇನಿದೆ ಈ ಪ್ರಕರಣವನ್ನು ಕ್ಯಾಬಿನೆಟ್ನಲ್ಲಿ ಒಂದು ಕಡೆ ಅಂತಾರೆ ತೀರ್ಮಾನ ಮಾಡಿ ಈ ಪ್ರಕರಣವನ್ನು ಹಿಂಪಡೆದು, ಹೀಗಾಗಿ ಅದರ ವಿರುದ್ಧ ನಾವು ಈಗಾಗಲೇ ನ್ಯಾಯಾಲಯದ ಮೊರೆ ಹೋಗಿದ್ದೇವೆ, ತಕರಾರು ಅರ್ಜಿ ಸಲ್ಲಿಸಿದ್ದೇವೆ. ಸರ್ಕಾರ ಈಗಲಾದರೂ ಸಹಿತ ಈ ಪ್ರಕರಣವನ್ನು ಯಥಾಸ್ಥಿತಿಯಲ್ಲಿ ಅಂತ ಈಗ ನ್ಯಾಯಾಲಯದಲ್ಲಿ ನಡೀತಾ ಇದೆ, ಅದೇ ರೀತಿ ನಡೀಲಿಕ್ಕೆ ಬಿಡಬೇಕು. ಅದನ್ನು ಬಿಟ್ಟು ಯಾವುದೇ ರೀತಿಯಾಗಿ ಈ ಹಿಂಪಡೆಯಬಾರ್ದು ಅಂತೇಳಿ ನಾವೀಗ ತಕರಾರು ಅರ್ಜಿ ಸಲ್ಲಿಸಿದ್ದೀವಿ. ನಾವು ಕಾನೂನು ಹೋರಾಟವನ್ನು ಸರ್ಕಾರದ ವಿರುದ್ಧ ಮಾಡ್ತೀವಿ ಅನ್ನೋದು ವಕೀಲರ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲರಗೊಪ್ಪ, TV5 ಹುಬ್ಬಳ್ಳಿ. ಗಲಭೆ ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿತ್ತು, ಭಯ ಸೃಷ್ಟಿ ಮಾಡಿತ್ತು. ಪೊಲೀಸ್ ಸ್ಟೇಷನ್ದಲ್ಲಿ ನುಗ್ಗಿ, ಪೊಲೀಸ್ ಜೀಪ್ನಲ್ಲಿ ಹತ್ತಿ ಕುಣಿದಾಡಿ, ಪೊಲೀಸ್ ಒಳಗಡೆ ಇರುವಂಥ CPI ಇರ್ಬೋದು, ಇನ್ನಿತರೆ ಅಧಿಕಾರಿಗಳಿರ್ಬೋದು, ಅವ್ರ ಮೇಲೆ ಕಲ್ಲೆಸೆಯುವಂಥ ಭಯಾನಕವಾದಂಥ, ಅಂದರೆ ಕೊಲೆ ಮಾಡುವಂಥ ಪ್ರಯತ್ನದ ಸಂಬಂಧಪಟ್ಟಾಗೆ ಸಾವಿರಾರು ಜನರ ಆ ಗೂಂಡಾ ಪ್ರವೃತ್ತಿಯನ್ನು ಇಡೀ ರಾಜ್ಯ ಬಹಳ ದೊಡ್ಡ ಪ್ರಮಾಣದಲ್ಲಿ ಆತಂಕ, ಭಯ ಮೂಡಿಸಿತ್ತು. ಇಂಥ ಸಮಯದಲ್ಲಿ ನಿರ್ಲಜ್ಜ ಸರ್ಕಾರ, ಕಾಂಗ್ರೆಸ್ ನಿರ್ಲಜ್ಜ ಸರ್ಕಾರ ಕ್ಯಾಬಿನೆಟ್ ಎಷ್ಟು ಬೇಗ, ಎಷ್ಟು ಫಾಸ್ಟ್, ಇದೇ ಫಾಸ್ಟ್ನೆಸ್, ಇದೇ ನಿಮ್ಮ ಈ ಪ್ರಕ್ರಿಯೆ ಉದಯಗಿರಿಯಲ್ಲಿ ಆಗಿಲ್ಲ. ಮೊನ್ನೆ ನಡೆದಂಥ, ಇನ್ನೂ 15 ದಿನ ಆಗಿಲ್ಲ, ಮೈಸೂರಿನ ಉದಯಗಿರಿಯಲ್ಲಿ ನಡೆದಂಥ ಘಟನೆಯಲ್ಲಿ 1,000ಕ್ಕೂ ಹೆಚ್ಚು ಜನ ಗುಂಡಾಗಳು ಕಲ್ಲೆಸೆದಿದ್ದು, ಅಲ್ಲಿ ಬೆಂಕಿ ಹಚ್ಚಿದ್ದು, ಎಲ್ಲ ದಾಖಲೆ ಸಹಿತ ಇವತ್ತು ಸರ್ಕಾರಕ್ಕೆ ಒಪ್ಪಿಸಿದ್ರೆ ಬಂಧನ ಮಾಡಿದ್ದೆಷ್ಟು? 18 ಜನರನ್ನು ಮಾತ್ರ ಬಂಧನ ಮಾಡಿದ್ರಿ. ಅಂದ್ರೆ ಏನು ನಡೀತಾ ಇದೆ? ತಗಲಕ ಸರ್ಕಾರನ, ಔರಂಗಜೇಬ್ ಸರ್ಕಾರನ, ಇದು ಟಿಪ್ಪು ಸರ್ಕಾರನ? ಡಾಕ್ಟರ್ ಅಂಬೇಡ್ಕರ್ ರಚಿತವಾದಂಥ ಈ ಕಾನೂನಿಗೆ ಬೆಲೆ ಇಲ್ಲದೆ ಈ ರೀತಿಯ ಮಾಡ್ತಾ ಇರುವಂಥ ಪ್ರಕ್ರಿಯೆಗೆ ನಾನು ಧಿಕ್ಕಾರ ಹೇಳ್ತಾ ಇದ್ದೀನಿ. ಕ್ಯಾಬಿನೆಟ್ ಡಿಸಿಷನ್ ಆದ ನಂತರದ ಪ್ರಕ್ರಿಯೆ ಪ್ರಾರಂಭದಂಥದ್ದು, ಇದು ವಾಪಸ್ ತೊಗೊಳ್ಬೇಕು. ನೀವು ಯಾವುದು ಕೇಸನ್ನು ವಾಪಸ್ ತೊಗೊಳ್ಳುವಂಥದ್ದಿದೆ ಅದನ್ನು ರದ್ದು ಮಾಡಬೇಕು ಅಂತನ್ನುವಂಥದ್ದು. ಇಲ್ಲಾದರೆ ಈ ಗುಂಡಾ ಪ್ರವೃತ್ತಿ ಜಾಸ್ತಿ ಆಗತ್ತೆ. ಈ ನಮ್ಮನ್ನು ಬಿಡಿಸ್ತಾರೆ ಇವರು, ನಮ್ಮನ್ನು ಯಾವಾಗ ಬೇಕಾದಾಗ ನಾವು ಫ್ರೀ ಓಡಾಡಬಹುದು, ಈ ಕಾಂಗ್ರೆಸ್ ಸರ್ಕಾರನಲ್ಲಿ ಇನ್ನೂ ಗಲಭೆ ಮಾಡ್ಬೋದು, ಇನ್ನೂ ಕೊಲೆ ಮಾಡ್ಬೋದು, ಇನ್ನೂ ಬೆಂಕಿ ಹಚ್ಚಬಹುದು ಅನ್ನುವಂಥ ಮಾನಸಿಕತೆಯನ್ನು ನೀವು ಮತ್ತೆ ಮತ್ತೆ ಅವರಲ್ಲಿ ಬೆಳೆಸ್ತಾ ಇದ್ದೀರಿ. ಮೊದಲೇ ಇಸ್ಲಾಮಿಕ್ ಶಕ್ತಿ ಇಡೀ ಜಗತ್ತಿನಲ್ಲಿ ಯಾವ ರೀತಿಯ ನಡ್ಕೊಳ್ತಾ ಇದೆ ಅಂತ ಗೊತ್ತಿದೆ. ಅದರ ಜೊತೆ ಕಾಂಗ್ರೆಸ್ನವರು ನೀವು ಕುಮ್ಮಕ್ಕು ಕೊಡ್ತಾ ಇರುವಂಥದ್ದು ನಿಮಗೆ ಶೋಭೆ ತರುವಂಥದ್ದಲ್ಲ. ನಿಮ್ಮ ಬುಡಕ್ಕೂ ಈ ಬೆಂಕಿ ಬರುತ್ತೆ. ಸೊ ಇಡೀ ಸಮಾಜವನ್ನು, ಇಡೀ ವ್ಯವಸ್ಥೆಯನ್ನು ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾಳೆ ಅನ್ನಿಸ್ತೇ ನಾವ್ಯಾಕೆ ಲಾಠಿ ಚಾರ್ಜ್ ಮಾಡಿ, ನಾವ್ಯಾಕೆ ಕೇಸ್ ಹಾಕೋಬೇಕು, ನಾಳೆ ಈ ಕಾಂಗ್ರೆಸ್ ಸರ್ಕಾರ ವಾಪಸ್ ತೊಗೊಳುತ್ತೆ ಅನ್ನುವಂಥದ್ದು ಕೂಡ ಮನಸ್ಸಿನಲ್ಲಿ ಬರುತ್ತೆ. ಹಾಗಾಗಿ ಈ ಏನು ಒಂದು ಘಟನೆ ನಡೆದಿದ್ದನ್ನು, ಅಂದರೆ ಈ ಕ್ಯಾಬಿನೆಟ್ ಡಿಸಿಷನ್ನ ಮತ್ತೆ ವಾಪಸ್ ತೊಗೊಳ್ಬೇಕು ಅಂತನ್ನುವಂಥದ್ದು ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಹಳೆ